ನಾನು ಯಾವಾಗ ಹೇಳಿದ್ದೀನಿ ನಿಮ್ಗೆ ಮಾಡಕ್ಕೆ ಬಿಡೋದಿಲ್ಲ ಅಂತ? ಬೇರೆ ಸಂಸ್ಥೆಗಳಿಗೆ ಹೆಂಗೆ ಕಾನೂನು ಅನ್ವಯ ಆಗ್ತದೆ ಅದೇ ನಿಮಗೂ ಅನ್ವಯ ಆಗಬೇಕಲ್ವಾ? ಆರ್ಎಸ್ಎಸ್ ಕೇವಲ ಸಂಘಟನೆಯಲ್ಲ, ಅದೊಂದು ಗುಂಪು ಎಂದು ಕರೆದಿರುವ ಕರ್ನಾಟಕದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ತನ್ನ ನೋಂದಣಿ ದಾಖಲೆಗಳು ಮತ್ತು ಪ್ರತಿಯೊಂದು ಪೈಸೆ ಆದಾಯದ ಲೆಕ್ಕವನ್ನು ಬಹಿರಂಗಪಡಿಸಬೇಕು ಎಂದು ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಮತ್ತೊಮ್ಮೆ ಒತ್ತಾಯಿಸಿದ್ದಾರೆ. ಇತ್ತೀಚೆಗಷ್ಟೇ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಬಹಿರಂಗ ಪತ್ರ ಬರೆದಿದ್ದ ಖರ್ಗೆ ಸಂಘಟನೆಯ ಹಣಕಾಸು ಮತ್ತು ಸಾಂವಿಧಾನಿಕ ಹೊಣೆಗಾರಿಕೆಯನ್ನು ಪ್ರಶ್ನಿಸಿದ್ದರು. ಇದಕ್ಕೆ ಮೋಹನ್ ಭಾಗವತ್ ಅವರು ಇದು ಕೇವಲ ರಾಜಕೀಯ ಗಿಮಿಕ್ ಎಂದು ತಿರುಗೇಟು ನೀಡಿದ ಬೆನ್ನಲ್ಲೇ ಸಚಿವರು ಸುದ್ದಿಗೋಷ್ಠಿ ನಡೆಸಿ ಆರ್ಎಸ್ಎಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಜಗತ್ತಿನ ಯಾವುದೇ ಸಂಸ್ಥೆಯು ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿ ಲೆಕ್ಕ ಕೊಡದೇ ಇರಲು ಸಾಧ್ಯವಿಲ್ಲ. ಆರ್ಎಸ್ಎಸ್ ಕಾನೂನಿನ ಲೋಪದೋಷಗಳನ್ನು ಬಳಸಿಕೊಂಡು ತಪ್ಪಿಸಿಕೊಳ್ಳುತ್ತಿದೆ. ಮೋಹನ್ ಭಾಗವತ್ ಅವರ ಉತ್ತರ ನೀಡುವ ಅಗತ್ಯವಿಲ್ಲ ಎಂಬ ನಿಲುವು ಒಪ್ಪಲು ಸಾಧ್ಯವಿಲ್ಲ. ನಾವು ಇನ್ನೂ ಕೆಲವು ದಿನ ಕಾಯುತ್ತೇವೆ. ಆ ಬಳಿಕ ಸರ್ಕಾರದಿಂದ ಮುಂದಿನ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದರು. ನ್ಯೂಸ್ ಬ್ಯೂರೋ, ಟಿವಿ 10. ಈ ವರದಿ ಇರೋದು ಆರ್ಎಸ್ಎಸ್ ಅವ್ರದ್ದು. ಏನಂತ ಹೇಳ್ತಾರೆ ಅಂದ್ರೆ, ದೇ ಹ್ಯಾವ್ 4127 ಡೈಲಿ ಶಾಖಾಸ್, 1389 ವೀಕ್ಲಿ ಮಿಲನ್ಸ್ and 60 ಮಂತ್ಲಿ ಮಂಡಲೀಸ್ ಅಂತ ಅವ್ರು ಹೇಳೋ ವರದಿನಲ್ಲೇ ದಿ RSS public mobilization is extensive. The organization has conducted 2100 ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 10 ಕನ್ನಡ ನ್ಯೂಸ್.